ತಂಟೆಗೆ ಬಂದವರು ಯಾರು ಉಳಿದಿಲ್ಲ. ದಲಿತ ವ್ಯಕ್ತಿಗೆ ಆರ್ಎಸ್ಎಸ್ ವಿಚಾರ ಯಾಕೆ ಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಂಸದ ರಮೇಶ್ ಜಿಗಜಿಣಗಿ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಆರ್ಎಸ್ಎಸ್ ತಂಟೆಗೆ ಬಂದವರು ಯಾರು ಕೂಡ ಉಳಿದಿಲ್ಲ. ದಲಿತ ವ್ಯಕ್ತಿಗೆ ಆರ್ಎಸ್ಎಸ್ ವಿಚಾರ ಯಾಕೆ ಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಂಸದ ರಮೇಶ್ ಜಿಗಜಿಣಗಿ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಜಿಗಜಿಣಗಿ ಗುಡುಗಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ಕೇಳೋದು ಗೃಹ ಸಚಿವರ ಕೆಲಸನ. ಅವರ ತಂದೆ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ಗಾಗಿ ದುಡಿದಿದ್ದಾರೆ. ಹಾಗಾಗಿ ಅದಕ್ಕೆ ಚೆನ್ನಾಗಿ ಹೆಸರು ಮಾಡಲಿ ಅಂತ ಇದೀಗ ಸಚಿವರನ್ನಾಗಿ ಮಾಡಿದ್ದಾರೆ. ಆರ್ಎಸ್ಎಸ್ ವಿಚಾರ ಇವರಿಗೆ ಯಾಕೆ ಬೇಕು ಅಂತ ರಮೇಶ್ ಜಿಗಜಿಣಗಿ ಗುಡುಗಿದ್ದಾರೆ. ವಿಜಯಪುರದ ಸಂಸದರು ರಮೇಶ್ ಜಿಗಜಿಣಗಿ ಇದೀಗ ಪ್ರಿಯಾಂಕ್ ಖರ್ಗೆ ವಿರುದ್ಧ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಏನು ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ವಿಚಾರವಾಗಿ ಪ್ರಶ್ನೆ ಮಾಡಿದ್ರು, ನೋಂದಣಿ ಮಾಡ್ಕೊಳ್ಳಿ, ಲೆಕ್ಕ ಕೊಡಿ ಅಂತ ಎಲ್ಲ ಆರ್ಎಸ್ಎಸ್ ಬಗ್ಗೆ ಹೇಳಿದ್ರು. ಆ ವಿಚಾರವಾಗಿ ಇದೀಗ ರಮೇಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ವಿಚಾರ ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾಕೆ ಬೇಕು? ಅವರಪ್ಪ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ಗಾಗಿ ದುಡಿದಿದ್ದಾರೆ. ಹಾಗಾಗಿ ಅವರಿಗೆ ಗೃಹ ಮಂತ್ರಿ ಮಾಡಿದ್ದಾರೆ, ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಅದನ್ನ ಮಾಡೋದ್ ಬಿಟ್ಟು ಇದ್ರ ಬಗ್ಗೆ ಯಾಕೆ ಮಾತಾಡ್ತಾರೆ? ದಲಿತ ವ್ಯಕ್ತಿಗೆ ಆರ್ಎಸ್ಎಸ್ ವಿಚಾರ ಯಾಕೆ ಬೇಕು ಅಂತ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಅವನ್ ತಗೊಂಡು ಏನು ಮಾಡ್ತೀರಿ? ಖರ್ಗೆದು ಅದೇ ಗೃಹ ಸಚಿವರು ನಾವು ಒಪ್ತೀನಿ. ಏನು ಹೇಳ್ತಾ ಅವನಿಗೆ ತಲೆ ಇಲ್ಲ. ಗೃಹ ಸಚಿವ ಏನು ಕೇಳಬೇಕು, ಏನು ಇದು ಅವನ ಕೆಲಸನ ಕೇಳೋದು. ಸಾರ್ವಜನಿಕರಿಗೆ ಕೇಳ್ರಿ ಹೇಳ್ತಾರೆ. ಇವಂದೇನು ಕೆಲಸ? RSSನಾಗ ನೋಡ್ರಿ, RSS ತಂಟೆಗೆ ಯಾರು ಬಂದವರು ಉಳಿದಿಲ್ಲ. ಸುಮ್ಮನೆ RSS ತಂಟೆಗೆ ಹೋಗ್ತಾರೆ. ನಮಗೆ ಕೆಟ್ಟ ಅನ್ನಿಸ್ತದ. ಅಲ್ಲಿ ದಲಿತ ಮನುಷ್ಯನಿಗೆ ಅದಕ್ಕೆ ಬೇಕ್ರಿ? ಈ RSS ತೊಗೊಂಡು ದಲಿತ ಮನುಷ್ಯನಿಗೆ ಅದಕ್ಕೆ ಬೇಕು? ನನ್ನ ಪ್ರಶ್ನೆ ಅಪ್ಪ. ಸೊಮ್ಮ ಆರಾಮಾಗಿ ಹೋಮ್ ಮಿನಿಸ್ಟರ್ ಮಾಡ ಅವ್ರ ಒಂದು ಮಿನಿಟ್ ನಾ ಹೇಳ್ತಾನೆ ಕೇಳ್ರಿ. ಅವ್ರ ಅಪ್ಪ ಕಾಂಗ್ರೆಸ್ನಾಗ ದುಡ್ದದನ್ನ ಕಾರಣಕ್ಕೆ ಅವನಿಗೆ ವ್ಯವಸ್ಥೆ ಮಾಡ್ಯಾರ. ಚಂದಾಗಿ ಹೆಸರು ಗಳಿಸ್ಬೇಕಲ್ಲ ಜನರು ಕೆಲಸ ಮಾಡಿ. ಈ RSS ಇಂದ ಗಂಟು ಬಿದ್ದ ಅಂದ್ರೆ ಅವೇನು ಸರ್ವೈ ಆಗೋದಿಲ್ಲ. ನಮಸ್ಕಾರ, ನಡ್ರಿ. ಅವ್ನು ತಗೊಂಡು ಏನು ಮಾಡ್ತೀರಿ? ಖರ್ಗೆದು ಅದೇ ಗೃಹ ಸಚಿವರು ನಾವು ಒಪ್ತೀನಿ. ಏನು ಹೇಳ್ತಾ ಅವನಿಗೆ ತಲೆ ಇಲ್ಲ. ಗೃಹ ಸಚಿವ ಏನು ಕೇಳಬೇಕು, ಏನು ಇದು ಅವನ ಕೆಲಸನ ಕೇಳೋದು. ಸಾರ್ವಜನಿಕರಿಗೆ ಕೇಳ್ರಿ ಹೇಳ್ತಾರೆ. ಇವಂದೇನು ಕೆಲಸ? RSSನಾಗ ನೋಡ್ರಿ, RSS ತಂಟೆಗೆ ಯಾರು ಬಂದವರು ಉಳಿದಿಲ್ಲ. ಸುಮ್ಮನೆ RSS ತಂಟೆಗೆ ಹೋಗ್ತಾರೆ. ನಮಗೆ ಕೆಟ್ಟ ಅನ್ನಿಸ್ತದ. ಅಲ್ಲಿ ದಲಿತ ಮನುಷ್ಯನಿಗೆ ಅದಕ್ಕೆ ಬೇಕ್ರಿ? ಈ RSS ತೊಗೊಂಡು ದಲಿತ ಮನುಷ್ಯನಿಗೆ ಅದಕ್ಕೆ ಬೇಕು? ನನ್ನ ಪ್ರಶ್ನೆ ಅಪ್ಪ. ಸೊಮ್ಮ ಆರಾಮಾಗಿ ಹೋಮ್ ಮಿನಿಸ್ಟರ್ ಮಾಡ ಅವ್ರ ಒಂದು ಮಿನಿಟ್ ನಾ ಹೇಳ್ತಾನೆ ಕೇಳ್ರಿ. ಅವ್ರ ಅಪ್ಪ ಕಾಂಗ್ರೆಸ್ನಾಗ ದುಡ್ದದನ್ನ ಕಾರಣಕ್ಕೆ ಅವನಿಗೆ ವ್ಯವಸ್ಥೆ ಮಾಡ್ಯಾರ. ಚಂದಾಗಿ ಹೆಸರು ಗಳಿಸ್ಬೇಕಲ್ಲ ಜನರು ಕೆಲಸ ಮಾಡಿ. ಈ RSS ಇಂದ ಗಂಟು ಬಿದ್ದ ಅಂದ್ರೆ ಅವೇನು ಸರ್ವೈ ಆಗೋದಿಲ್ಲ. ನಮಸ್ಕಾರ, ನಡ್ರಿ.